ಮಿಷನ್ ಸಾಂತಾ ಯೋ ಯೋ ಟು ದ ರೆಸ್ಕ್ಯೂ. ಇದು ರಿಚರ್ಡ್ ಕುಸೋ ಅವರು ಡೈರೆಕ್ಟ್ ಮಾಡಿ ಕ್ರಿಯೇಟ್ ಮಾಡಿರುವಂತಹ ಮಕ್ಕಳ ಆನಿಮೇಟೆಡ್ ಸಿನಿಮಾ. KVN ಪ್ರೊಡಕ್ಷನ್ ಹೌಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದು ಇದನ್ನ ನಮ್ಗೆ ನೋಡುವಂತಹ ಅವಕಾಶ ಸಿಕ್ತು. ಅಂಡ್ ನಾವು ಆನಿಮೇಟೆಡ್ ಸಿನಿಮಾಗಳನ್ನ ಅಷ್ಟಾಗಿ ರಿವ್ಯೂ ಮಾಡಲ್ಲ, ಬಟ್ ನೀವು ತುಂಬಾ ಜನ ಆನಿಮೇಟೆಡ್ ಸಿನಿಮಾಗಳ ರಿವ್ಯೂನ ಅಥವಾ ಸಜೆಷನ್ ಲಿಸ್ಟ್ ಅನ್ನ ಕೇಳ್ತಾನೆ ಇದ್ರಿ, ಮಾಡೋದಕ್ಕೆ ಆಗೂ ಇರ್ಲಿಲ್ಲ. ಬಟ್ ಈ ಸಿನಿಮಾದ ಪ್ರೆಸೆಂಟೇಷನ್ ಇಷ್ಟ ಆಯ್ತು. ಪುನಃ ಮಗು ತರ ಮಕ್ಕಳಂತೆ ಎಂಜಾಯ್ ಮಾಡಿದೆ. ಅಂಡ್ ಈ ಅನುಭವ ಹೇಗಿತ್ತು, ಏನೆಲ್ಲ ಖುಷಿ ಕೊಡ್ತು, ಈ ಕ್ರಿಸ್ಮಸ್ ವೀಕೆಂಡ್ ನಿಮ್ಮ ಮಕ್ಕಳೊಂದಿಗೆ ಇದನ್ನ ನೋಡೋದಕ್ಕೆ ಹೋಗ್ಬೋದಾ ಇಲ್ವಾ, ಎಲ್ಲವನ್ನ ಈ ಆನಿಮೇಟೆಡ್ ಮೂವಿ ರಿವ್ಯೂ ಅಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೊದಲನೇದಾಗಿ ನೀನ್ ಯಾಕಪ್ಪ ಮಕ್ಳು ಸಿನಿಮಾ ನೋಡೋದಕ್ಕೆ ಹೋಗಿದ್ದೆ ಅಂತ ಕೇಳೋದಾದ್ರೆ, ಕ್ರಿಸ್ಮಸ್ ವೀಕು ಕನ್ನಡದ 2 ಸಿನಿಮಾ ನೋಡಿ ರಿವ್ಯೂ ಕೊಟ್ಟಾಗಿತ್ತು. ಅಂಡ್ ಬೇರೆ ಏನನ್ನಾದ್ರೂ ಥಿಯೇಟರ್ ನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಬಂದದ್ದು ಈ ಅವಕಾಶ. ಹೆಂಗಿದ್ರು ನಮ್ಮೊಳಗಿನ ಆ ಮಗುನ ಯಾವಾಗ್ಲೂ ಜೀವಂತ ಇಡ್ಲೇಬೇಕಲ್ಲ ಗುರುವೆ, ಹಾಗಾಗಿ ಈ ಉಪಯೋಗನ ಬಳಸ್ಕೊಂಡೆ. ಸಿನಿಮಾದ ವಿಜುವಲ್ಸು ಸಖತ್ ಕಲರ್ಫುಲ್ ಆಗಿದೆ. ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ತಗೊಳುತ್ತೆ ಸೆಟ್ ಆಗೋದಕ್ಕೆ, ಬಟ್ ಒಂದು ಪಾಯಿಂಟ್ ಆದ್ಮೇಲೆ ಆ ವರ್ಲ್ಡ್ಗೆ ಇವರು ಕಟ್ಟಿರುವಂತಹ ಪುಟ್ಟ ಪ್ರಪಂಚದ ಒಳಗಡೆ ನಾನಿದ್ದೆ. ಇದಕ್ಕೆ 2 ಕಾರಣ ಇದೆ. ಒಂದು, ವಿಜುವಲಿ ಈ ಸಿನಿಮಾ ಸಖತ್ ಅಪೀಲಿಂಗ್ ಆಗಿದೆ. ಅಂಡ್ ಇನ್ನೊಂದು, ಇಲ್ಲಿನ ಕ್ಯಾರೆಕ್ಟರ್ಗಳು. ಯೋಯೋ ಇಲ್ಲಿನ ಮೇನ್ ಕ್ಯಾರೆಕ್ಟರ್. ನಾರ್ತ್ ಪೋಲ್ ನಲ್ಲಿ ಇರುವಂತಹ ಸಾಂತಾ ವರ್ಕ್ ಶಾಪ್ ನಲ್ಲಿ ಕೆಲಸ ಮಾಡಬೇಕು. ತನ್ನ ಲೈಫ್ ಅಲ್ಲಿ ವರ್ಷದ ಪ್ರತಿ ದಿನಾನು ಕ್ರಿಸ್ಮಸ್ ನಂತಹ ಸಂಭ್ರಮನೆ ಇರಬೇಕು ಅಂತ ಕನಸು ಕಾಣುವಂತಹ ಇವನು ಕೊನೆಗೂ ಸಾಂತಾಸ್ ವರ್ಕ್ ಶಾಪ್ಗೆ ಹೋಗ್ತಾನೆ. ಬಟ್ ಅಲ್ಲಿ ಇವನು ನಿರೀಕ್ಷೆ ಮಾಡಿದ್ ಏನೂ ಇರಲ್ಲ. ಕ್ರಿಸ್ಮಸ್ ಹಬ್ಬನ ಈಗಷ್ಟೇನು ಧಾಮ್ ಧೂಮ್ ಆಗಿ ಆಚರಿಸಲಾಗ್ತಾ ಇಲ್ಲ. ಅಂಡ್ ಸಾಂತಾ ಕೂಡ ಕಾಣೆ ಆಗಿ ಹೋಗ್ತಾರೆ. ಸೊ ಏನಿದಕ್ಕೆಲ್ಲ ಕಾರಣ, ನಮ್ಮ ಮೇನ್ ಮ್ಯಾನ್ ಯೋಯೋ ಹೇಗೆ ಎಲ್ಲವನ್ನ ಸರಿ ಮಾಡ್ದ ಅನ್ನೋದೇ ಸಿನಿಮಾದ ಒಂದ್ ಲೈನ್ ಪ್ಲಾಟ್. ಹಾಗಂತ ಇದೇನು ತುಂಬಾ ಸೀರಿಯಸ್ ಟೋನ್ ನಲ್ಲಿ ಇರುವಂತಹ ಸಿನಿಮಾ ಅಲ್ಲ. ಒಳ್ಳೆ ಕಿಡ್ ಫ್ರೆಂಡ್ಲಿ ಕಾಮಿಡಿ ಇದೆ. ಅಂಡ್ ಅದರ ಟೈಮಿಂಗ್ ಕೂಡ ಚೆನ್ನಾಗಿತ್ತು. ಕೆಲವು ಜೋಕ್ಸ್ ಅಂತೂ ಸಖತ್ ವೆಲ್ ಥಾಟ್, ವೆಲ್ ರಿಟರ್ನ್ ಅಂತ ಅನ್ಸಿದ್ವು. ಇನ್ನೊಂದು ಖುಷಿ ಕೊಟ್ಟಂತಹ ವಿಚಾರ ಅಂದ್ರೆ ಇಲ್ಲಿನ ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್. ನಾನು ನೋಡಿರುವಂತಹ ಲಿಮಿಟೆಡ್ ಆನಿಮೇಷನ್ ಸಿನಿಮಾಗಳಲ್ಲಿ ಸೇಮ್ ನಮ್ ಸಿನಿಮಾ ತರದೇ ಟೆಂಪ್ಲೇಟ್ ನ ಯೂಸ್ ಮಾಡ್ತಾರೆ. ಇಂಟ್ರೋ ಆದ್ಮೇಲೆ ಕಾನ್ಫ್ಲಿಕ್ಟ್, ಆಮೇಲೆ ಕನ್ಕ್ಲೂಷನ್. ಬಟ್ ಇಲ್ಲಿ ಇವರು ಇರುವಂತಹ ಕಥೆನೆ ಆದಷ್ಟು ಎಂಗೇಜಿಂಗ್ ಆಗಿ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಒಂದಿಗೆ ಪ್ರೆಸೆಂಟ್ ಮಾಡಿದ್ದಾರೆ, ವಿಚ್ ಇಸ್ ಇಂಟ್ರೆಸ್ಟಿಂಗ್. ಮಕ್ಕಳಿಗೆ ಬೇಕಾಗಿರುವಂತಹ ಅವಶ್ಯಕ ಮೌಲ್ಯಗಳನ್ನ ಈ ಸಿನಿಮಾದ ಕಥೆಯಿಂದ ಚೆನ್ನಾಗಿ ಬೆರೆಸಿದ್ದಾರೆ. ಸ್ನೇಹ, ಪರಸ್ಪರ ಸಹಾಯ ಮಾಡುವಂತಹ ಗುಣ, ಕರುಣೆ, ಅನುಕಂಪ, ಈ ಎಲ್ಲಾ ವ್ಯಾಲ್ಯೂಸ್ ನ ಮಕ್ಕಳಿಗೆ ಎಂಟರ್ಟೈನಿಂಗ್ ಆಗಿ ಕನ್ವೆ ಮಾಡಿದ್ದಾರೆ. ಇಲ್ಲಿ ಆಕ್ಷನ್ ನ ತೋರಿಸಿರುವಂತಹ ವಿಧಾನ ಕೂಡ ರಿಫ್ರೆಶಿಂಗ್ ಆಗಿತ್ತು. ಆ ಆಕ್ಷನ್ ನ ಹಿಂದೆ ಇದ್ದಂತಹ ಎಮೋಷನ್ ಕೂಡ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಇನ್ನು ಇಲ್ಲಿನ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ, ಅದು ಇಲ್ಲಿನ ಪ್ರೆಡಿಕ್ಟಬಲ್ ಸ್ಟೋರಿ ಲೈನ್. ಕಥೆಯೊಳಗಡೆ ಇನ್ವೆಸ್ಟೆಡ್ ಆಗಿ ಕೂತಿರ್ತೀವಿ, ಬಟ್ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅನ್ನುವಂತಹ ಪ್ರೆಡಿಕ್ಷನ್ ಅನ್ನ ಈಸಿಯಾಗಿ ಮಾಡಬಹುದು. ಅಫ್ಕೋರ್ಸ್ ಇದು ದೊಡ್ಡೋರ್ಗೆ, ಬಟ್ ಚಿಕ್ಕ ಮಕ್ಕಳಿಗೆ ಅದು ಮ್ಯಾಟರ್ ಆಗಲ್ಲ. ಅಷ್ಟೇ ಅಲ್ಲದೆ ಇಲ್ಲಿನ ಫಿಲ್ಲರ್ಸ್ ಆಗಿ ಒಂದು ಲೆವೆಲ್ಗೆ ಬೋರಿಂಗ್ ಸೀಕ್ವೆನ್ಸ್ ಗಳನ್ನ ಬರ್ಕೊಂಡಿದ್ದಾರೆ. ಅವು ಚೆನ್ನಾಗಿದ್ರೆ ನನ್ನ ಅನುಭವ ಇನ್ನಷ್ಟು ಉತ್ತಮವಾಗಿರ್ತಿತ್ತು ಅಂತಾನೆ ಹೇಳ್ತೀನಿ. ಸೊ ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಒಳ್ಳೆ ಅನುಭವವಾಗಿತ್ತು, ಫ್ರೆಶ್ ಅನುಭವ ಅಂತ ಹೇಳ್ತೀನಿ. ಈ ಕ್ರಿಸ್ಮಸ್ ಅಲ್ಲಿ ಮಕ್ಕಳ ಜೊತೆ ಕಾಲ ಕಳೆಯೋದಕ್ಕೆ, ಒಂದಷ್ಟು ಮೌಲ್ಯಗಳನ್ನ ಅವರಲ್ಲಿ ತುಂಬೋದಕ್ಕೆ ಇದೊಂದು ಒಳ್ಳೆ ಆಪ್ಷನ್. ಅಂಡ್ ಇದನ್ನ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರೋದು KVN ಪ್ರೊಡಕ್ಷನ್ ಹೌಸ್ ಅವರು. ಲೋಕಲ್ ಟು ಇಂಟರ್ನ್ಯಾಷನಲ್ ಅಂತಾರಲ್ಲ, ಆ ತರ ಇವರ ಸಾಧನೆ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಇದಾಗಿತ್ತು ಮಿಷನ್ ಸಾಂತಾ ಸಿನಿಮಾದ ರಿವ್ಯೂ. ನೀವೇನಾದ್ರೂ ಈ ಸಿನಿಮಾ ಬಗ್ಗೆ ಕೇಳಿದ್ರೆ, ನೋಡಿದ್ರೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.